ಈ ಪಾಪಿ ಪಾಕಿಸ್ತಾನ ಇದೆಯಲ್ಲ, ಇದೊಂದು ರೀತಿಯಾಗಿ ಉಸಿರುವಳ್ಳಿ ಇದ್ದಂಗೆ ಅದು. ಆವಾಗ ತನ್ನ ಬಣ್ಣ ಬದಲಾಯಿಸ್ಕೊಳ್ತಾ ಇರುತ್ತೆ. ಅದು ಹೆಂಗೆ ಬಣ್ಣ ಬದಲಾಯಿಸ್ಕೊಳ್ಳುತ್ತೆ ಅಂತಂದರೆ, ನಾನೇನು ಮಾಡೇ ಇಲ್ಲಪ್ಪ, ನನಗೇನು ಗೊತ್ತೇ ಇಲ್ಲಪ್ಪ. ಆಮೇಲೆ ಏನಾದರೂ ಹತ್ರಕ್ಕೆ ಹೋದರೆ ಹುಷಾರ್ ಅನ್ನತ್ತೆ. ಆಮೇಲೆ ತುಂಬ ಹತ್ರಕ್ಕೆ ಹೋಗ್ಬಿಟ್ರೆ ಬಾಲ ಮುದುಡ್ಕೊಂಡು ಕೂತ್ಕೊಳ್ಳುತ್ತೆ. ಈಗ ಪಾಕಿಸ್ತಾನದ ಕತೆ ಹಾಗೆ ಆಗಿದೆ. ಏನಾಗಿದೆ ಈಗ ಪಾಕಿಸ್ತಾನ ನೋಡಿ, ಒಂದೊಂದೇ ಮಾಹಿತಿಯನ್ನು ಕೊಡ್ತೀವಿ, ರಿಪೋರ್ಟ್ ಕೂಡ ಅದರ ಮುಂದೆ ಕೊಡ್ತೀವಿ ನಿಮಗೆ. ತಪ್ಪು ಮಾಡಿದ್ರು ಕೂಡ ಈ ಪಾಕಿಸ್ತಾನ ಒಪ್ಕೊಳ್ಳೋಕೆ ತಯಾರಿಲ್ಲ. ಅದು ಯಾವತ್ತಾದರೂ ಒಪ್ಕೊಂಡಿದ್ದೀರಿ? ಅದು ಯಾವತ್ತು ಒಪ್ಕೊಂಡಿದೆ? ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಯಾವತ್ತೂ ಒಪ್ಕೊಳ್ಳೇ ಇಲ್ಲ. ಈಗಲೂ ಕೂಡ ಒಪ್ಕೊಳ್ತಾ ಇಲ್ಲ. ತಪ್ಪು ಮಾಡಿದ್ರು ಕೂಡ ಒಪ್ಕೊಳ್ಳದಂತಹ ಪಾಪಿ ಪಾಕ್. ಅಲ್ಲಿ ಆ ಸೇನೆಯಲ್ಲಿದ್ದಂಥವನೇ ಇದರಲ್ಲಿ ಬಂದು ಕೃತ್ಯ ಮಾಡಿದ್ದಾನೆ ಅನ್ನುವಂಥದ್ದಾದರೆ, ಇನ್ನು ನಮ್ಮ ಮುಂಬೈ ದಾಳಿಯ ಸಂದರ್ಭದಲ್ಲಿ ಕಸಬ್ನ ವಿಚಾರದಲ್ಲಿ ಸಾಕ್ಷಿಗಳ ಮೇಲೆ ಸಾಕ್ಷಿಗಳನ್ನು ಕೊಟ್ಟಾಗಲೂ ಕೂಡ ಒಪ್ಪಿಕೊಳ್ಳದಂತಹ ಪಾಕಿಸ್ತಾನ ಈಗ ಅದು ಹೆಂಗ್ರಿ ಒಪ್ಕೊಳ್ಳುತ್ತೆ? ಭಾರತದಿಂದ 24ರಿಂದ 36 ಗಂಟೆ ಒಳಗಡೆಗೆ ದಾಳಿ ಸಾಧ್ಯತೆ. ಮಧ್ಯರಾತ್ರಿ ಸುದ್ದಿಗೋಷ್ಠಿಯನ್ನು ಪಾಕ್ ಸಚಿವ ಮಾಡಿಬಿಡ್ತಾನೆ. ನೀರು ನಿಲ್ಲಿಸಿದ್ರೆ ಯುದ್ಧ ಫಿಕ್ಸ್. ಪಾಕ್ ಉಪ ಪ್ರಧಾನಿ ಬೆದರಿಕೆ. ಪಾಕಿಸ್ತಾನದಲ್ಲಿ ಮೆಡಿಸಿನ್ ತುರ್ತು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕಾರಣ ಅವರೆಲ್ಲ ಡಿಪೆಂಡ್ ಆಗಿದ್ದು 99% ನಮ್ಮನ್ನೇ. ಇಲ್ವೇ ಇಲ್ಲ ಈಗ ಅಲ್ಲಿ ಮೆಡಿಸಿನ್. ಏನು ಪರಿಸ್ಥಿತಿ ಆಗಿದೆ ನೋಡಿ. ಪಾಕ್ ಪಾಪಕೃತ್ಯಕ್ಕೆ ಭಾರತ ಪ್ರತೀಕಾರದ ಪ್ರತಿಜ್ಞೆ. ಭಾರತೀಯ 3 ಸೇನೆಗೆ ಸೂಪರ್ ಪವರ್. 24ರಿಂದ 36 ಗಂಟೆ ಒಳಗೆ ಭಾರತದಿಂದ ದಾಳಿ ಸಾಧ್ಯತೆ. ಪುಕ್ಕಲ ಪಾಕಿಸ್ತಾನಕ್ಕೆ ಶುರುವಾಯಿತು ಪುಕ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅಂತೇಳಿ ಭಾರತ ಶಪಥ ಮಾಡಿದೆ. ಇದಕ್ಕೆ ಮುನ್ನುಡಿಯಾಗಿ ಭಾರತದ ಸಶಸ್ತ್ರ ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ರೊಂದಿಗೆ ನಡೆದ ಸಭೆಯಲ್ಲಿ ಮೋದಿ ಸೇನೆಗೆ ಪರಮೋಚ್ಚ ಅಧಿಕಾರವನ್ನು ಕೊಟ್ಟು ಭಯೋತ್ಪಾದನೆಗೆ ತಕ್ಕ ಹೊಡೆತ ಕೊಡುವುದು ನಮ್ಮ ರಾಷ್ಟ್ರೀಯ ಸಂಕಲ್ಪ ಅಂತ ಪುನರುಚ್ಚರಿಸಿದ್ದಾರೆ. ಭಾರತೀಯ ಸೇನೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವಿದೆ ಅಂತೇಳಿ ಮೋದಿ ಸಂದೇಶ ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಸಜ್ಜಾಗ್ತಿದ್ದಂತೆ ಪುಕ್ಕಲ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಇತ್ತ ಮೋದಿ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗಿಗೆ ಬೆಚ್ಚಿದ ಪಾಕಿಸ್ತಾನ ಮಧ್ಯರಾತ್ರಿ ಸುದ್ದಿಗೋಷ್ಠಿ ನಡೆಸಿದೆ. ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕ್ರಮಕ್ಕೆ ಭಾರತ ಮುಂದಾಗ್ತಿದೆ. ಮುಂದಿನ 24ರಿಂದ 36 ಗಂಟೆಗಳಲ್ಲಿ ಭಾರತ ಮಿಲಿಟರಿ ಕಾರ್ಯಾಚರಣೆ ನಡೆಸಲು ಯೋಚಿಸ್ತಾ ಇದೆ ಎಂಬ ಬಗ್ಗೆ ನಮಗೆ ಗುಪ್ತಚರ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಪಾಕಿಸ್ತಾನದ ಸಚಿವ ಅತಾವುಲ್ಲಾ ಅಲ್ಲದೆ 26 ಜನರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡವಿದೆ ಎಂಬ ಭಾರತದ ಆಧಾರ ನಿರಾಧಾರ ಇವೆಲ್ಲ ಕಪೋಲಕಲ್ಪಿತ ಆರೋಪಗಳು. ಭಾರತ ಸ್ವತಃ ತಾನೇ ತೀರ್ಪುಗಾರನಂತೆ ವರ್ತಿಸ್ತಾ ಇದೆ. ಜವಾಬ್ದಾರಿಯುತ ರಾಷ್ಟ್ರವಾಗಿ ಸತ್ಯವನ್ನು ಖಚಿತಪಡಿಸಿಕೊಳ್ಳಲು ತಜ್ಞರ ಆಯೋಗಕ್ಕೆ ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ಸ್ವತಂತ್ರ ತನಿಖೆ ನಡೆಸಲು ಪಾಕಿಸ್ತಾನ ಮುಕ್ತ ಅವಕಾಶ ಕೊಟ್ಟಿದೆ. ಪಾಕಿಸ್ತಾನವು ಭಯೋತ್ಪಾದನೆಯ ಬಲಿಪಾಶುವಾಗಿದೆ ಅಂತೇಳಿ ಪಾಕ್ ಹೇಳಿಕೊಂಡಿದೆ. ಗಡಿಯಲ್ಲೂ ಅಲರ್ಟ್ ಆಗಿರುವಂತೆ ಪಾಕ್ ಸೂಚನೆ ಕೊಟ್ಟಿದೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆದು 26 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅಂತ ಭಾರತ ಆರೋಪಿಸಿದೆ. ಆದರೆ ಈ ಆರೋಪಗಳನ್ನು ಪಾಕಿಸ್ತಾನ ತಳ್ಳಿ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಯಾವ ಪಾತ್ರವೂ ಕೂಡ ಇಲ್ಲ. ಭಾರತದ ಎಲ್ಲ ಹೇಳಿಕೆಗಳು ಕೂಡ ನಿರಾಧಾರವಾಗಿರುವಂಥದ್ದು. ಇದ್ರ ಜೊತೆಗೆ ಪಾಕಿಸ್ತಾನ ಎಲ್ಲ ರೀತಿಯಾದಂಥ ತನಿಖೆಯನ್ನು ಎದುರಿಸಲಿಕ್ಕೆ ಸಿದ್ಧ ಆಗಿರುವಂಥದ್ದು. ಒಂದು ಫೇರ್ ಕಮಿಟಿಯನ್ನು, ತಜ್ಞರ ಸಮಿತಿಯನ್ನು ಮಾಡೋ ಮೂಲಕ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಾವು ಕೂಡ ಸಹಕಾರವನ್ನು ಕೂಡ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳಿದೆ. ಇದರ ಜೊತೆಗೆ ಪಾಕಿಸ್ತಾನವೂ ಕೂಡ ಭಯೋತ್ಪಾದನೆಯ ಬಡಗೂಸು ಆಗಿರುವಂಥದ್ದು, ಭಯೋತ್ಪಾದನೆಯ ಸಮಸ್ಯೆಯಿಂದ ನಾವು ಕೂಡ ನರಳುತ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇನ್ನು ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಾಕ್ಷಿ ಕೇಳಿದ್ದಾರೆ. ಪುಲ್ವಾಮಾ ಘಟನೆ ಸಂಭವಿಸಿದಾಗ ಭಾರತ ಸಾಕ್ಷ್ಯ ಕೊಡಲಿಲ್ಲ. ಭಾರತ ದೃಢವಾದ ಪುರಾವೆಯನ್ನು ಕೊಡಲಿಕ್ಕೆ ವಿಫಲವಾಗಿದೆ. ಈಗ ಪಹಲ್ಗಾಮ್ ದಾಳಿಯ ಕುರಿತು ಭಾರತ ಆರೋಪ ಮಾಡ್ತಿದೆ. ಭಾರತದ ದುಸ್ಸಾಹಸಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಸಾಮರ್ಥ್ಯ ಪಾಕ್ಗೆ ಇದೆ ಅಂಥೇಳಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿಕೊಂಡಿದ್ದಾರೆ. 24ರಿಂದ 36 ಗಂಟೆ ಒಳಗಾಗಿ ಭಾರತ ಪಾಕ್ ಮೇಲೆ ಯುದ್ಧ ಮಾಡುತ್ತೆ ಎಂಬಂತೆ ಪಾಕ್ ಸಚಿವನ ಹೇಳಿಕೆಗೆ MLC ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧವೇ ಗುಡುಗಿದ್ದಾರೆ. ಕೇಂದ್ರ ಸರ್ಕಾರ ಯುದ್ಧ ಮಾಡುವ ಪ್ರಸ್ತಾಪ ಮಾಡಿಲ್ಲ. ಪಾಕಿಸ್ತಾನದವರಿಗೆ ಕಾಂಗ್ರೆಸ್ನವರೇ ಭಾರತ ಯುದ್ಧ ಮಾಡುತ್ತೆ ಅಂತ ಹೇಳಿರಬೇಕು. ಯುದ್ಧ ಅಂದರೆ ಪಾಕಿಸ್ತಾನಕ್ಕೆ ಎಷ್ಟು ಭಯ ಅಂತ ಇದರಿಂದಲೇ ಗೊತ್ತಾಗುತ್ತೆ. ಪಾಕಿಸ್ತಾನದ ಪ್ರಧಾನಿಯೇ ಹೇಳಿದ್ದಾರೆ ಯುದ್ಧಕ್ಕೆ ರೆಡಿ ಇಲ್ಲ ಅಂತ. ಕಾಂಗ್ರೆಸ್ನವರು ಪಾಕಿಸ್ತಾನದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂಥೇಳಿ ತಿವಿದಿದ್ದಾರೆ. ಪಾಕಿಸ್ತಾನ ಯಾಕೆ ಓಲೈಸ್ತಾ ಇದ್ದೀರಿ ನೀವು? ಅಂದ್ರೆ ಪಾಕಿಸ್ತಾನದ ಜೊತೆಯಲ್ಲಿ ಸೇರಿ
ಇಂಥ ದೇಶದ್ರೋಹದ ಚಟುವಟಿಕೆಗಳನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರಾ ಅನ್ನೋ ಅನುಮಾನ ನಮಗೆ ಬರ್ತದೆ. ಈಗ ಏನು ಈ ಪಾಕಿಸ್ತಾನಕ್ಕೆ ಕೆಟ್ಟ ಚಟ ಇದೆಯೋ ಅದರಲ್ಲೂ ಕಾಂಗ್ರೆಸ್ನ ಪಾಲು ಇದೆ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಇನ್ನ ಆಗುತ್ತೋ ಬಿಡುತ್ತೋ ತೀರ್ಮಾನ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನಾವು ಬಳೆ ಧರಿಸಿಲ್ಲ, ಬಾಬರಿ ಮಸೀದಿಗೆ ಪಾಕ್ ಸೈನಿಕರಿಂದ ಮೊದಲ ಇಟ್ಟಿಗೆ. ನಿನ್ನೆ ಪಾಕಿಸ್ತಾನದ ಸೆನೆಟ್ನಲ್ಲಿ ಮತ್ತು ಮೊದಲ ಆಜಾನ್ ಅನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಕೂಗ್ತಾರೆ. ನಾವು ಬಳೆಗಳನ್ನು ಧರಿಸಿಲ್ಲ ಅಂತೇಳಿ ಸೆನೆಟ್ನಲ್ಲಿ ಹೇಳಿದ್ದಾರೆ. ಭಾರತ ಕೊಟ್ಟ ಏಟಿಗೆ ಪಾಪರ್ ಸ್ಥಾನಕ್ಕೆ ದಿಗಿಲು. ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ಯುದ್ಧ ಫಿಕ್ಸ್. ಪಾಕ್ ಉಪ ಪ್ರಧಾನಿ ಇಶಾಕ್ ದಾರ್ ಬೆದರಿಕೆ. ಇನ್ನು ಪಾಕ್ನ ಉಪ ಪ್ರಧಾನಿ ಇಶಾಕ್ ದಾರ್ ಸಹ ಭಾರತಕ್ಕೆ ಬೆದರಿಕೆ ಒಡ್ಡಿದ್ದಾರೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ರೆ ಯುದ್ಧ ಸಂಭವಿಸೋದು ಪಕ್ಕಾ. ಸಿಂಧೂ ನದಿ ನೀರನ್ನ ಪಾಕಿಸ್ತಾನದ 24 ಕೋಟಿ ಜನರು ಕುಡಿತಾರೆ. ನೀರು ನಿಲ್ಲಿಸಿದ್ರೆ ಭಾರತಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ. ನೀರಿನ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಯುದ್ಧ ಫಿಕ್ಸ್ ಅಂತ ಹೇಳಿ ಸಂಸತ್ನಲ್ಲಿ ಪಾಕ್ನ ಉಪ ಪ್ರಧಾನಿ ಇಶಾಕ್ ದಾರ್ ಹೇಳಿದ್ದಾರೆ. ಸಿಂಧು ಜಲ ಒಪ್ಪಂದವನ್ನ ರದ್ದು ಮಾಡಿದಂತಹ ಭಾರತಕ್ಕೆ ಈಗ ಪಾಕಿಸ್ತಾನದ ನಾಯಕರಿಂದ ಬೆದರಿಕೆಗಳು ಬರ್ತಾ ಇದ್ದಾವೆ. ಈ ಹಿಂದೆ ನದಿಯ ನೀರು ಬಿಡದೇ ಇದ್ರೆ ಆ ನದಿಯ ನೀರಿನ ಬದಲಿಗೆ ರಕ್ತ ಹರಿಸೋದಾಗಿ ಕೆಲವು ನಾಯಕರು ಹೇಳಿದ್ರು. ಇನ್ನು ಕೆಲವು ನಾಯಕರು ಅಣ್ವಸ್ತ್ರವನ್ನು ಪ್ರಯೋಗಿಸೋದಾಗಿ ಹೇಳಿದ್ರು. ಈಗ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ನ ಸರಣಿ ಈಗ ಅವರು ಪಾಕಿಸ್ತಾನದ ಸಂಸತ್ನಲ್ಲಿ ನಿಂತ್ಕೊಂಡು ನೀರನ್ನೇನಾದರೂ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದರೆ ಭಾರತದ ವಿರುದ್ಧ ಯುದ್ಧ ಮಾಡುವಂಥದ್ದು ನಿಶ್ಚಿತ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪಾಪರ್ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ. ಮೆಡಿಸಿನ್ಗಾಗಿ ಅಂಗಲಾಚ್ತಾ ಇರುವ ಪಾಕ್. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಪಾಕಿಸ್ತಾನದೊಂದಿಗಿನ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿದೆ. ಇದರಿಂದ ಪಾಕಿಸ್ತಾನ ಅಗತ್ಯ ಔಷಧಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಭಾರತದ ಜೆನೆರಿಕ್ ಮೆಡಿಸಿನ್ ಮೇಲೆ ಪಾಕಿಸ್ತಾನ ಅವಲಂಬಿತವಾಗಿತ್ತು. ವ್ಯಾಪಾರ ವಹಿವಾಟವನ್ನು ಸ್ಥಗಿತಗೊಳಿಸಿದ ಬಳಿಕ ಅನೇಕ ಮಾತ್ರೆಗಳನ್ನು ತಯಾರಿಸಲು ಕಚ್ಚಾ ವಸ್ತುಗಳ ಕೊರತೆ ಎದುರಾಗಿದೆ. ಅಲ್ಲಿನ ಜನ ಹಾವು ಕಡಿತಕ್ಕೆ, ಕ್ಯಾನ್ಸರ್ಗೆ ಔಷಧವಿಲ್ಲದೆ ಒದ್ದಾಡ್ತಿದ್ದಾರೆ. ವಿಟಮಿನ್ ಡಿ, ವಿಟಮಿನ್ B1, ವಿಟಮಿನ್ B12, ಮಕ್ಕಳಿಗೆ ಕೊಡುವ ನ್ಯೂಟ್ರಿಷನ್ಸ್ ಎಲ್ಲವೂ ಕೂಡ ಬಂದಾಗಿದೆ. ಬೇಸಿಕ್ ಮೆಡಿಸಿನ್ಸ್ ಇಲ್ಲದೆ ಪಾಕಿಸ್ತಾನದ ಜನ ಪರದಾಡ್ತಿದ್ದಾರೆ. ಪಾಕ್ನಲ್ಲಿ ಮೆಡಿಕಲ್ ಎಮರ್ಜೆನ್ಸಿ. ಹಾವು ಕಡಿತಕ್ಕೆ ಲಸಿಕೆ ಇಲ್ಲ, ಕ್ಯಾನ್ಸರ್ಗೂ ಮೆಡಿಸಿನ್ ಸಿಗ್ತಿಲ್ಲ. ಅನೇಕ ಮಾತ್ರೆಗಳನ್ನು ತಯಾರಿಸಲಿಕ್ಕೆ ಕಚ್ಚಾ ವಸ್ತುಗಳ ಕೊರತೆ ಇದೆ. ನಮ್ಮಲ್ಲಿನ ಜೆನೆರಿಕ್ ಮೆಡಿಸಿನ್ ಮೇಲೆ ಪಾಕ್ ಅವಲಂಬಿತವಾಗಿತ್ತು. ವಿಟಮಿನ್ ಡಿ, ವಿಟಮಿನ್ B1, ವಿಟಮಿನ್ B12, ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ಸ್ ಎಲ್ಲವೂ ಕೂಡ ಬಂದಾಗಿದೆ. ಪಾಕಿಸ್ತಾನದ ವೈದ್ಯರೇ ಕೆಲಸ ಬಿಟ್ಟು ಹೋಗುವ ಯೋಚನೆಯಲ್ಲಿದ್ದಾರೆ. ಬೇಸಿಕ್ ಮೆಡಿಸಿನ್ ಇಲ್ಲದೆ ಪಾಕಿಸ್ತಾನದ ಜನ ಪರದಾಟ ನಡೆಸ್ತಿದ್ದಾರೆ. ಟರ್ಕಿ, ಯುರೋಪ್, ಅಮೆರಿಕ, ಚೀನಾ ಬಳಿ ಅಂಗಲಾಚುತ್ತಾ ಇದೆ ಪಾಕ್. ನಮ್ಮಲ್ಲಿ ಸಿಗುವಷ್ಟು ಕಡಿಮೆ ದರಕ್ಕೆ ಬೇರೆ ದೇಶಗಳಿಂದ ಮೆಡಿಸಿನ್ ಸಿಗಲ್ಲ. ಹೀಗಾಗಿ ಮೆಡಿಸಿನ್ಗಾಗಿ ಪಾಕಿಸ್ತಾನ ಪರದಾಡುವಂತಾಗಿದೆ. ಪಾಪಿ ಪಾಕಿಸ್ತಾನಕ್ಕೆ ತನ್ನ ದುಷ್ಟಕೃತ್ಯಕ್ಕೆ ತಕ್ಕ ಪಾಠ ಕಲಿಸುವ ಭರದಲ್ಲಿ ಭಾರತ ದಿಟ್ಟ ಹೆಜ್ಜೆಯನ್ನಿಡ್ತಿದ್ದು ಪಾಕಿಸ್ತಾನಕ್ಕೆ ಒಳಗೊಳಗೆ ದಿಗಿಲು ಶುರುವಾಗಿರುವುದು ಸುಳ್ಳಲ್ಲ. ಎಷ್ಟೇ ಅವಕಾಶಗಳನ್ನ ಮಾಡಿಕೊಟ್ರೂ ಕೂಡ ಪಾಕಿಸ್ತಾನ ಮಾತ್ರ ತನ್ನ ಕುತಂತ್ರಿ ಬುದ್ಧಿಯನ್ನ ಮಾತ್ರ ಬಿಡ್ತಾ ಇಲ್ಲ. ಭಾರತದ ವಿರುದ್ಧ ನಿರಂತರವಾಗಿ ಭಯೋತ್ಪಾದಕ ಕೃತ್ಯಗಳನ್ನು ಎಸಗುವಲ್ಲಿ ಸಹಕಾರ ನೀಡುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು, ತೆರೆಯ ಮರೆಯಲ್ಲಿ ಕೂತು ಭಾರತದ ವಿರುದ್ಧ ಭಯೋತ್ಪಾದಕರನ್ನ ಛೂ ಬಿಡುವಂಥ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.